ಆತ್ಮೀಯ ವೀಕ್ಷಕರೇ, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ದಿನ ಸಾಧಕರ ಸುದ್ದಿ ಚಾನಲಿಗೆ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷರು ಆದಂಥ ಶ್ರೀಯುತ ಚನ್ನಪ್ಪ ಕಟ್ಟಿ ಸರ್ ನಮ್ಮೊಂದಿಗೆ ಇದ್ದಾರೆ. ಅವರ ಬಾಲ್ಯ ಜೀವನ, ಶಿಕ್ಷಣ, ಅವರು ಶಿಕ್ಷಕರಿಂದ ಪಡೆದಂತಹ ಸಂಸ್ಕಾರ ಮತ್ತು ಅದರ ಸ್ಫೂರ್ತಿ ಅದನ್ನೆಲ್ಲವನ್ನು ಕೂಡ ನಾವು ಇವತ್ತಿಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಸರ್, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಕೃಷ್ಣ ಖಾನಾಪುರವರೇ. ಈ ಸಂದರ್ಭದಲ್ಲಿ ನಾನು ಪ್ರಾರಂಭದಲ್ಲಿ ಸಾಧಕರ ಸುದ್ದಿ ಯೂಟ್ಯೂಬ್ಗೆ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ಹೇಳ್ತೇನೆ. ನಿಮಗೆ ನಮ್ಮ ಮನೆಗೆ ಸ್ವಾಗತ. ಧನ್ಯವಾದಗಳು ಸರ್. ಸರ್, ಪ್ರತಿಯೊಬ್ಬ ಸಾಧಕರ ಬಾಲ್ಯವು ರೋಚಕವಾಗಿ ಇರುತ್ತೆ, ಒಂದಿಷ್ಟು ಅನುಭವವನ್ನು ಹೊಂದಿರುತ್ತೆ. ಆ ಅನುಭವವನ್ನು ಹೊತ್ತುಕೊಂಡೇ ಸಾಧಕರು ಮೇಲೆ ಬಂದಿರ್ತಾರೆ. ಸೊ ಹಾಗೆಯೇ ತಮ್ಮ ಬಾಲ್ಯ ಯಾವ ರೀತಿಯಾಗಿದೆ? ನಿಮ್ಮ ಮಾತು ನಿಜ. ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣದ ಮೊದಲನೇ ಹಂತ ಅಂದರೆ ಅದು ಬಾಲ್ಯ. ಎಲ್ಲರ ಮೇಲೆ ಹೇಗೆ ಅವರವರ ಬಾಲ್ಯ ಪ್ರಭಾವ ಬೀರಿರ್ತದೋ ಹಾಗೆ ನನ್ನ ಮೇಲೆಯೂ ಕೂಡ ತುಂಬ ದಟ್ಟವಾದಂಥ ಪ್ರಭಾವ ಬೀರಿದೆ. ನಾನು 1956 ಮೇ 1 ಜನಿಸಿದ್ದು ಅಂದಿನ ಧಾರವಾಡ ಜಿಲ್ಲೆ, ಇಂದಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹಿರೇಹಾಳದಲ್ಲಿ. ಒಂದು ರೀತಿಯೊಳಗೆ ನಮ್ಮ ಕುಟುಂಬ, ನಾನು ನಮ್ಮ ಮನೆಯೊಳಗೆ ಒಂದು 6-7ನೇ ವ್ಯಕ್ತಿಯಾಗಿ ಮಗನಾಗಿ ಜನಿಸಿದ್ದು. ನಮ್ಮ ತಂದೆ ತಾಯಿ ಇಬ್ಬರು ಕೃಷಿಕ ಕುಟುಂಬದವರು. ಹೆಚ್ಚು ಕಡಿಮೆ ನಮ್ಮ ಮನೆತನವೇ ಕೃಷಿಕ ಕುಟುಂಬ. ಅದರಲ್ಲಿ ನಮ್ಮ ಮನೆಯೊಳಗೆ 10 ಜನರೊಳಗೆ ನಾವು 3 ಜನ ಶಿಕ್ಷಣ ಪಡೀಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಹಿರಿಯ ಅಣ್ಣವರೊಬ್ಬರು, ನಾನು ಮತ್ತು ನನ್ನ ಸಹೋದರಿಯೊಬ್ಬರು ನಾವು ಶಿಕ್ಷಣವನ್ನು ಪಡೆದ್ವಿ. ಒಂದು ರೀತಿಯೊಳಗೆ ನಮ್ಮದು ಕೂಡು ಕುಟುಂಬ. ನಮ್ಮ ಮನೆಯ ಸುತ್ತಮುತ್ತಲು ನಮ್ಮ ಕಾಕ, ದೊಡ್ಡಪ್ಪ, ಚಿಗವ್ವ ಇವರೆಲ್ಲರ ಮನೆಗಳು ಇದ್ದು, ಒಂದು ರೀತಿಯೊಳಗೆ ಈ ನಮ್ಮ ಮನೆಗಳಲ್ಲದೆ ಅನ್ಯ ಸಮುದಾಯದ ಜನರ ಮನೆಗಳು ಕೂಡ ನಮ್ಮ ಸುತ್ತಲೂ ಇದ್ದು, ಅವರೆಲ್ಲರೂ ಒಂದು ರೀತಿಯೊಳಗೆ ಕೂಡಿ ಬದುಕಿದ, ಹೇಗೆ ಒಂದು ಕೂಡು ಕುಟುಂಬಗಳಿರ್ತವೋ, ಒಂದು ಓಣಿ ಎನ್ನುವುದೇ ಒಂದು ದೊಡ್ಡ ಕುಟುಂಬ ಇದ್ದ ಹಾಗೆ ಇತ್ತು. ಅಂಥ ಅನುಭವಗಳೆಲ್ಲ ನನ್ನ ಮೇಲೆ ತುಂಬ ದಟ್ಟವಾಗಿ ಆಗಿವೆ. ನಾವು ರಚಿಸುವ ಎಲ್ಲ ಸಾಹಿತ್ಯ, ನಮ್ಮ ಇಡೀ ನಮ್ಮ ಬೆಳವಣಿಗೆಯ ನಂತರದ ಎಲ್ಲ ನಮ್ಮ ವ್ಯಕ್ತಿತ್ವ ಹೇಗಿರ್ತದೆ ಅಂತಂದ್ರೆ, ನಾವು ಬಾಲ್ಯದೊಳಗೆ ಪಡೆದಿರ್ತಕ್ಕಂಥ ಸಂಸ್ಕಾರ ಏನಿರ್ತದಲ್ಲ, ಅಲ್ಲಿ ಪಡೆದಿರ್ತಕ್ಕಂಥ ಅನುಭವಗಳೇನಿರ್ತಾವಲ್ಲ, ಅವು ನಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಿವೆ. ಹಿರೇಹಾಳದ ನಮ್ಮ ಓಣಿಯ ದೊಡ್ಡ ಪರಿಸರ ಮತ್ತು ಇಡಿಯಾಗಿ ನಮ್ಮ ಊರಿನ ಪರಿಸರ ನನ್ನ ಮೇಲೆ ದೊಡ್ಡದಾದಂಥ ಒಂದು ಪ್ರಭಾವವನ್ನು ಬೀರಿದೆ ಅಂತ ನಾನು ಭಾವಿಸಿದ್ದೇನೆ. ತಮ್ಮ ಮನೆಯ ಸುತ್ತಮುತ್ತಿನ ಪರಿಸರ ತಮ್ಮ ಬಾಲ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರಿರುವಂಥದ್ದು ಸರ್. ಸೊ ಈ ಪ್ರಭಾವ ಅಂತ ಅನ್ನುವಾಗ ಇನ್ನೊಂದು ನೆನಪಾಗೋದು, ನಮ್ಮ ಶಿಕ್ಷಣದಲ್ಲಿ ಒಬ್ಬರು ಶಿಕ್ಷಕರು ನಮಗೆ ತುಂಬ ಪ್ರಭಾವವನ್ನು ಬೀರುತ್ತಾರೆ. ಅವರ ಪಾಠದ ವೈಖರಿ ಆಗಿರ್ಬೋದು, ಅವರ ಒಂದು ವೃತ್ತಿ ಜೀವನ, ಅವರ ಒಂದು ನಡೆನುಡಿ ನಮ್ಮ ಮೇಲೆ ವಿಶಿಷ್ಟವಾದಂಥ ಒಂದು ಪ್ರಭಾವವನ್ನು ಬೀರುತ್ತೆ. ಸೊ ಹಾಗೆಯೇ ತಮ್ಮ ಮೇಲೆ ಪ್ರಭಾವವನ್ನು ಬೀರಿದಂಥ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳೋದಾದರೆ ಸರ್? ಖಂಡಿತವಾಗಿಯೂ ನೆನಪು ಮಾಡಿಕೊಳ್ಳೇಬೇಕು. ಈಗಾಗಲೇ ನಾನು ಹೇಳಿದಂತೆ ಹಿರೇಹಾಳ ಗ್ರಾಮ ಇದು ಬಾದಾಮಿಯಿಂದ ಗದಗವರೆಗೆ ಹೋಗುವಂತಹ ಒಂದು ರಸ್ತೆಯ ಅಂಚಿನಲ್ಲಿರುವಂಥ ಒಂದು ಊರು ನಮ್ಮದು. ಹೀಗಾಗಿ ಸ್ವಲ್ಪ ನಗರದ ಸಂಪರ್ಕ ನಮ್ಮೂರಿಗಿತ್ತು. ಉಳಿದ ಹಳ್ಳಿಗಳಿಗೆ ಹೋಲಿಸಿದರೆ ನಮ್ಮೂರು ಒಂದಿಷ್ಟು ನಗರದ ಕಡೆಗೆ ಮುಖ ಮಾಡಿಕೊಂಡಿರ್ತಕ್ಕಂಥ ಊರು. ಅದಕ್ಕೆ ಇನ್ನೊಂದು ಕಾರಣ ಏನು ಅಂತಂದರೆ, ನಮ್ಮೂರಿನಲ್ಲಿ ಒಂದು ಅತ್ಯಂತ ಈಗಾಗಲೇ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರ್ತಕ್ಕಂಥ ಒಂದು ಕನ್ನಡ ಶಾಲೆ ಇದೆ. ನಾವು ಕಲಿಯುವಾಗ ಒಂದು ದೊಡ್ಡ ಶಿಕ್ಷಕರ ಪಡೆ ಅಲ್ಲಿತ್ತು. ಎಷ್ಟು ಕಾಲಕ್ಕಿಂತಲೂ ಮುಂದೆ ಇದ್ದರು ಆಗಿನ ಶಿಕ್ಷಕರು ಅಂತಂದರೆ, ನಮಗೆಲ್ಲ 4-5ನೇ ತರಗತಿಗೆ ಬರೋದ್ರೊಳಗನೆ ಅವ್ರೇನು ಮಾಡಿದರು ಅಂತಂದರೆ, ಈಗ ಯಾವುದು ನಾವು ಪಿರಿಯಡ್ ಒಂದೊಂದು ಪಾಠಗಳು ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಶಿಕ್ಷಕರು ಬರ್ತಾರಲ್ಲ, ಆ ಸಂದರ್ಭದೊಳಗೆ ಇರಲಿಲ್ಲ. ಎಲ್ಲ ಒಬ್ಬರು ಒಂದು ಕ್ಲಾಸಿಗೆ ಒಬ್ಬರು ಶಿಕ್ಷಕರು ಇದ್ದರು, ಎಲ್ಲವನ್ನು ಅವರೇ ಬೋಧಿಸ್ತಿದ್ರು ಸಾಮಾನ್ಯವಾಗಿ. ಆದರೆ ನಮ್ಮ ಶಾಲೆ ಎಂಥದ್ದಿತ್ತು ಅಂದರೆ, ಅಲ್ಲಿ ಬೇರೆ ಬೇರೆ ಶಿಕ್ಷಕರು ಒಂದೊಂದು ತಾಸಿನವರೆಗೆ ಗಣಿತ ಕಲಿಸ್ಲಿಕ್ಕೊಬ್ಬರು, ವಿಜ್ಞಾನ ಕಲಿಸ್ಲಿಕ್ಕೊಬ್ಬರು, ಕನ್ನಡ ಕಲಿಸ್ಲಿಕ್ಕೆ, ಆಮೇಲೆ ಇಂಗ್ಲೀಷ್ ಕಲಿಸ್ಲಿಕ್ಕೆ, ಹಿಂದಿ ಕಲಿಸ್ಲಿಕ್ಕೆ
ಬೇರೆ ಬೇರೆ ಶಿಕ್ಷಕರು ಒಂದೊಂದು ಅವಧಿಗೆ ಬರ್ತಿದ್ದರು. ಆ ಅರ್ಥದೊಳಗೆ ನಾವು ಆಗಿನ ಸಂದರ್ಭದೊಳಗೆ ನನ್ನ ಸಮಕಾಲೀನ ವಿದ್ಯಾರ್ಥಿಗಳೆಲ್ಲ ನಾವು ಪುಣ್ಯವಂತರು. ಇದಕ್ಕೂ ಇನ್ನೂ ಒಂದು ಮುಖ್ಯವಾದ ಸಂಗತಿ ಏನಂತಂದ್ರೆ, ಅಲ್ಲಿದ್ದಂಥ 8ರಿಂದ 10 ಜನ ಶಿಕ್ಷಕರು ಅವರು ಯಾವುದೇ ರೀತಿಯ ಜಾತಿ ತರತಮಗಳನ್ನು ನೋಡದೆ ಹೇಗೆ ಬದುಕಿದ್ರು ಅಂತಂದ್ರೆ, ಒಬ್ಬರನ್ನೊಬ್ಬರು ಅಣ್ಣ, ಮಾವ, ಕಾಕ ಅಂತ ಕರೆದು ಅವರು ಒಂದು ರೀತಿಯೊಳಗೆ ಇಡೀ ಒಂದು ಶಾಲೆಯನ್ನೇ ಒಂದು ಕುಟುಂಬದ ಹಾಗೆ ನೋಡಿಕೊಂಡಂಥದ್ದು ನನ್ನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ಹಲವಾರು ಜನ ಶಿಕ್ಷಕರು ಆಗಿನ ಸಂದರ್ಭದೊಳಗೆ ಟೀಚರ್ ಇದ್ದಿರ್ಬೋದು, ಗಣಿತ ಹೇಳೋರು ಇದ್ದಿರ್ಬೋದು, ಇಂಗ್ಲೀಷ್ ಹೇಳೋರು ಇದ್ದಿರ್ಬೋದು, ಅವರೆಲ್ಲ ಪ್ರಭಾವ ಬೀರಿದ್ದಾರೆ. ವಿಶೇಷವಾಗಿ ಒಬ್ಬರನ್ನು ನಾನು ಈ ಸಂದರ್ಭದೊಳಗೆ ನಾನು ನೆನಪಿಸ್ಕೊಳ್ಳೇಬೇಕು. ಯಾರು ಅಂತಂದರೆ ಅವರು ಬಸವಂತಪ್ಪ ಮಡಿವಾಳ ಸರ್ ಅಂತ ಒಬ್ಬರು. ಅವರು ನಮಗೆ ಕನ್ನಡ ಮತ್ತು ಇಂಗ್ಲೀಷನ್ನು ಕಲಿಸ್ತಿದ್ರು. ಅವರು ಆಗಿನ ಸಂದರ್ಭದೊಳಗೆ ಸಾಹಿತ್ಯದ ಬಗ್ಗೆ ಅಪಾರವಾದಂಥ ಆಸಕ್ತಿ ಇತ್ತು ಅವರಿಗೆ. ಎಷ್ಟು ಆಸಕ್ತಿ ಅಂತಂದರೆ, ನಮ್ಮ ವಿದ್ಯಾರ್ಥಿಗಳ ಮೇಲೂ ಆ ಪ್ರಭಾವ ಇರಲಿ ಅಂತ ತಿಳ್ಕೊಂಡು ನಮ್ಮ ಶಾಲೆಯ ಒಂದು ಕೋಣೆಯೊಳಗೆ ಚಿಕ್ಕದಾದಂಥ ಒಂದು ಗ್ರಂಥಾಲಯವನ್ನು ಮಾಡಿ, ಅಲ್ಲೇ ಸಣ್ಣದಾದಂಥ ಒಂದು ಗ್ರಂಥಾಲಯ ಮಾಡಿ, ನಾವು 6ನೇ ತರಗತಿಗೆ ಬರೋದ್ರೊಳಗೆ ಆ ಗ್ರಂಥಗಳನ್ನು ಒಂದೊಂದು ಪುಸ್ತಕ ಕೊಟ್ಟು ಇದನ್ನು ಓದ್ಕೊಂಡು ಬರ್ರಿ, ನಿಮಗೇನು ತಿಳಿತದ 2, 4, 5 ಲೈನ್ ಬರೀರಿ ಅಂತ ಬರ್ಕೊಂಡು ಬರಲಿಕ್ಕೆ ಪ್ರೇರಣೆ ಮಾಡ್ತಿದ್ರು. ನಾನಿವತ್ತು ಸಾಹಿತಿಯಾಗಿ ಏನಾದರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಆಗಿತ್ತು ಅಂದರೆ ಅವತ್ತಿನ ಆ ಸಂದರ್ಭದ ಆ ಶಿಕ್ಷಕರನ್ನು ನಾನು ನೆನಪಿಸ್ಕೊಳ್ಳೇಬೇಕು. ಅವರು ಇವತ್ತಿನವರೆಗೂ ಇನ್ನೂ ಜೀವಂತಿದ್ದಾರೆ. ಅವರು ನೋಡಲಿಕ್ಕೆ ಸಾದಾ ಪ್ರೈಮರಿ ಸ್ಕೂಲ್ ಶಿಕ್ಷಕರಾಗಿದ್ದರೂ ಕೂಡ ಅವರಿಗೆ ವರ್ತಮಾನದ ಎಲ್ಲ ಸಂಶೋಧನಾ ಮಾದರಿಗಳು, ರೀತಿಗಳು ಅವರು ಅಧ್ಯಯನ ಮಾಡಿಕೊಂಡವರ. ಅಂಥ ಒಬ್ಬ ಶಿಕ್ಷಕರ ಪ್ರಭಾವ ನನಗೆ ಅಂದು ಆಯಿತು ಅಂತ ತಿಳ್ಕೊಂಡೆ ಇವತ್ತು ನಾನು ಸಾಹಿತ್ಯ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡಿದರೆ ಅದರ ಬೀಜಗಳೆಲ್ಲ ಅಲ್ಲಿ ಇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸ್ಕೊಂಡು ಹೈಸ್ಕೂಲಿಗೆ ಬಂದಾಗ ಅಲ್ಲೊಬ್ಬರು ಶಿಲಾಕಾಂತ್ ಪತ್ತಾರ್ ಅಂತ ಒಬ್ಬರು ವಿಜ್ಞಾನದ ಶಿಕ್ಷಕರಿದ್ದರು. ಅವರು ವಿಜ್ಞಾನದ ಶಿಕ್ಷಕರಾಗಿದ್ದರೂ ಕೂಡ ಸಾಹಿತ್ಯ ಮತ್ತು ಚರಿತ್ರೆಯು ತುಂಬ ಅಧ್ಯಯನ ಮಾಡಿದವರಿದ್ದರು. ಅವರ ಪ್ರಭಾವ ಕೂಡ ನನ್ನ ಮೇಲಾಗಿದೆ. ಅದಾದ ನಂತರ PUC ಅಲ್ಲಿಯೇ ವೀರಪುಲಕೇಶಿ, ಬಾದಾಮಿಯ ವೀರಪುಲಕೇಶಿ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ 8ನೇ ತರಗತಿಯಿಂದ PUCವರೆಗೆ ನನ್ನ ಶಿಕ್ಷಣ ಆಗಿದೆ. ನಾನಲ್ಲೇ ಹೈಸ್ಕೂಲಿಗೆ ಬಂದಾಗ ಹೇಗೆ ಶೀಲಾಕಾಂತ್ ಪತ್ತಾರ್ ಗುರುಗಳ ಪ್ರಭಾವ ಆಯಿತೋ, ಜೂನಿಯರ್ ಕಾಲೇಜಿಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಬಂದಾಗ ಅಲ್ಲಿ ನನ್ನ ಮೇಲೆ ದಟ್ಟವಾದಂಥ ಪ್ರಭಾವ ಬೀರಿದ ಹಲವಾರು ಜನರಿದ್ದಾರೆ. ಅದರೊಳಗೆ ಮಹತ್ವದ ಒಂದು ಹೆಸರನ್ನು ನಾನು ಇಲ್ಲಿ ಹೇಳಲೇಬೇಕು. SF ಯೋಗಪ್ಪನವರು ಅಂತೇಳಿ, ಅವರು ನಂತರ ತಹಶೀಲ್ದಾರ್ ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ದೊಡ್ಡ ಹುದ್ದೆಯೊಳಗೆ ಬೆಂಗಳೂರುವರೆಗೆ ಬಂದು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೋಬೇಕು. ಯಾಕೆ ಅಂತಂದರೆ ಅವರಿನ್ನೂ ಅಲ್ಲಿಗೆ ಬಂದಾಗ, ಶಿಕ್ಷಕರಾಗಿ ಬಂದಾಗ ಬ್ಯಾಚುಲರ್ ಇದ್ದರು. ನಾನು ಅವರ ವಾಸಿಸುವ ಕೋಣೆಯಲ್ಲೇ ಇದ್ದುಕೊಂಡು ಅವರೊಂದಿಗೆ ಇದ್ದುದರಿಂದ ಅವರು ತುಂಬ ಆಗಿನ ಸಂದರ್ಭದೊಳಗೆ ಓದುಗರವರು, ಮಹಾ ಓದುಗರವರು. ಆ ಓದುವ ಪ್ರಭಾವ, ಅವರು ಇಂಗ್ಲೀಷ್ ಸಾಹಿತ್ಯವನ್ನು, ಕನ್ನಡದ ಸಾಹಿತ್ಯವನ್ನು, ವರ್ತಮಾನದ ಸಾಹಿತ್ಯವನ್ನು ತುಂಬ ಓದಿಕೊಂಡಿದ್ದರು. ಅವುಗಳ ಕುರಿತು ತಮ್ಮ ಸಹಪಾಠಿಗಳೊಂದಿಗೆ ಚರ್ಚೆ ಮಾಡ್ತಾ ಇದ್ದಂತೆ ಅದು ಕೂಡ ನನ್ನ ಮೇಲೆ ದೊಡ್ಡ ಪ್ರಭಾವವನ್ನು ಬೀರಿದೆ. ನಂತರ ಧಾರವಾಡಕ್ಕೆ MA ಮಾಡಲಿಕ್ಕೆ, BA ಮತ್ತು MA ಮಾಡಲಿಕ್ಕೆ ಅಲ್ಲಿ ಹೋದಾಗಂತೂ ಧಾರವಾಡಕ್ಕೆ ಹೋದ ನಂತರ ನನ್ನ ಸಾಹಿತ್ಯ ಯಾನದ ಮೇಲೆ ದೊಡ್ಡ ಪ್ರಭಾವ ಬೀರಿದ ಒಂದು ಪಡೆ ಅಲ್ಲಿದೆ. ಅದರೊಳಗೆ ಹಲವಾರು ಜನರಿದ್ದಾರೆ. ಮುಖ್ಯವಾಗಿ ಒಬ್ಬರನ್ನು ಇಲ್ಲಿ ನೆನಪಿಸ್ಕೊತೀನಿ, ಅದು ಚಂದ್ರಶೇಖರ್ ಪಾಟೀಲ್ರು, ಚಂಪಾ ಅಂತ ಅವರು ತುಂಬ ಪರಿಚಿತರು. ನನ್ನ ಮೊಟ್ಟ ಮೊದಲೇ ಕವಿತೆಯನ್ನು, ವಾಚನ ಮಾಡಿದ ಕವಿತೆಯನ್ನು ತಮ್ಮ ಸಂಕ್ರಮಣ ಪತ್ರಿಕೆಯೊಳಗೆ ಪ್ರಕಟ ಮಾಡಿಸಿದವರು. ಒಂದು ರೀತಿಯೊಳಗೆ ನಮ್ಮೊಳಗಿದ್ದಂಥ ಕಾವ್ಯ ಪ್ರಕಟವಾಗ್ತಾ ಇದ್ದಂತೆ ಅಕ್ಷರ ಲೋಕಕ್ಕೆ, ಸಾಹಿತ್ಯ ಲೋಕಕ್ಕೆ ಪರಿಚಯಿಸಿದಂಥವರು. ಅದಾದ ನಂತರವೂ ಅವರು ತಮ್ಮ ಕೊನೆಯ ದಿನಗಳವರೆಗೂ ನಾನು ಚಂಪಾ ಅವರ ಒಡನಾಟದೊಳಗಿದ್ದೆ, ಅವರ ಸಂಗಾತದೊಳಗಿದ್ದೆ. ಅವರು ಕೂಡ ನನ್ನ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಹೀಗೆ ನನ್ನ ಶಿಕ್ಷಣ ಕಲಿಕೆಯ ಉದ್ದಕ್ಕೂ ಹಲವಾರು ಜನ ಪ್ರಭಾವ ಬೀರಿದ್ದಾರೆ. ಕೆಲವು ಹೆಸರುಗಳನ್ನಷ್ಟೇ ನಾನಿಲ್ಲಿ ಹೇಳಿದ್ದೇನೆ, ಇನ್ನೂ ದೊಡ್ಡ ಸಂಖ್ಯೆ ಇದೆ. ಸರ್, ನಿಜಕ್ಕೂ ಖುಷಿಯಾಗುವಂಥದ್ದು. ಆ ತರಹದ ಶಿಕ್ಷಕರಿದ್ದಾಗ ತಮ್ಮ ಹಾಗೆ ಏನೆಲ್ಲವನ್ನು ಸಾಧಿಸಬಹುದು, ಯಾವ ಕ್ಷೇತ್ರದಲ್ಲಾದರೂ ಒಂದು ಮೈಲುಗಲ್ಲನ್ನು ನೆಡಬಹುದು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆ ಮೂಲಕ ನಮಗೆಲ್ಲ ತಿಳಿಸಿಕೊಟ್ರಿ. ಸರ್, ಹಾಗೆಯೇ ತಮ್ಮ
ಶಿಕ್ಷಣ ಮುಗಿದ ನಂತರ ತಮ್ಮ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ತಿಳಿಸಿ ಸರ್. ನಂದು ಸ್ನಾತಕೋತ್ತರ ಇಂಗ್ಲೀಷ್ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮುಗಿದದ್ದು 1979ರಲ್ಲಿ. 1979 ಜೂನ್ನಲ್ಲಿ ಫಲಿತಾಂಶ ಬಂತು. ಸೆಪ್ಟೆಂಬರ್ನಲ್ಲಿ ನನಗೆ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪದ್ಮರಾಜ ವಿದ್ಯಾವರ್ಧಕ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಪೋರ್ವಾಲ್ GP ಪೋರ್ವಾಲ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ನಾನು 1979 ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ ಇಂಗ್ಲೀಷ್ ಉಪನ್ಯಾಸಕನಾಗಿ ನನ್ನ ಸೇವೆಯನ್ನು ಪ್ರಾರಂಭ ಮಾಡಿದೆ. ನನ್ನ ಸೇವೆಯ ಅವಧಿ 37 ವರ್ಷಗಳಷ್ಟು ದೀರ್ಘ. ಅದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಆಗಿರೋದ್ರಿಂದ, ಖಾಸಗಿ ಸಂಸ್ಥೆ ಆಗಿರೋದ್ರಿಂದ ನಾನು ಅಲ್ಲಿಯೇ ವೃತ್ತಿ ಪ್ರಾರಂಭ ಮಾಡಿದೆ. ನನ್ನ ನಿವೃತ್ತಿಯ ಬದುಕಿನವರೆಗೂ ಅದೇ ಸಂಸ್ಥೆಯಲ್ಲಿದ್ದೆ. ಈ ಸಂದರ್ಭದೊಳಗೆ ನಾನು ನಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು. ನಾನು ಅಲ್ಲಿ ಉದ್ಯೋಗಕ್ಕೆ ಸೇರಿಕೊಂಡಾಗ ಒಬ್ಬರು ಪೂಜ್ಯ ಶ್ರೀ ಚನ್ನವೀರ ಸ್ವಾಮೀಜಿಯವರಂತ ನಮ್ಮ ಸಂಸ್ಥೆಯ ಚೇರ್ಮನ್ರು. ಅವರು ಒಂದು ರೀತಿಯೊಳಗೆ ಎಂತಹ ಮಹಾನ್ ಸಂತರು ಅಂತಂದರೆ, ಅವರು ನಮ್ಮನ್ನು ಯಾವ ಕಾಲಕ್ಕೂ ತಮ್ಮ ಸಂಸ್ಥೆಯೊಳಗೆ ದುಡಿಯುವಂತಹ ಉದ್ಯೋಗಿಗಳಂತ ನಮ್ಮನ್ನು ಎಂದೂ ಕಾಣಲಿಲ್ಲ. ಅವರು ನಾವು ಮಾಡಿದ ಚಿಕ್ಕ ಪುಟ್ಟ ಶೈಕ್ಷಣಿಕ ಸಾಧನೆಗಳನ್ನು ಇಷ್ಟು ಮೆಚ್ಚುಕೋತಿದ್ರಲ್ಲ, ತುಂಬ ಪ್ರೀತಿಯಿಂದ ನಮ್ಮನ್ನು ಕಂಡು ಇವರು ನಮ್ಮ ಒಳ್ಳೆಯ ಶಿಕ್ಷಕರಾದ, ನನಗೊಬ್ಬನಿಗೆ ಅಲ್ಲ, ನಮ್ಮ ಇಡೀ ಸಿಬ್ಬಂದಿ ಎಲ್ಲರಿಗೂ ಮೆಚ್ಚುಗೆ ಮಾತುಗಳನ್ನು ಹೇಳಿ ತಮ್ಮೊಂದಿಗೆ ಕುಂದಿರಿಸ್ಕೊಂಡು ಊಟ ಮಾಡ್ತಾ ನಮಗೆ ಭಾಳ ಒಂದು ರೀತಿಯೊಳಗೆ ಪ್ರೇರಣೆಯನ್ನು ನೀಡಿದಂಥ ಪೂಜ್ಯರವರು. ಅವರಾದ ನಂತರ ಪ್ರಭು ಸಾರಂಗದೇವ ಶಿವಾಚಾರ್ಯ ಅಂತ ಡಾಕ್ಟರ್ ಪ್ರಭು ಸಾರಂಗದೇವ ಶಿವಾಚಾರ್ಯ ಬರ್ತಾರೆ. ಅವರು ಆಧುನಿಕ ಮನೋಭಾವದವರವರು. ಅವರು ಕೂಡ ನಮ್ಮ ಮೇಲೆ ತುಂಬ ಕಕ್ಕುಲಾತಿಯನ್ನು, ಪ್ರೀತಿಯನ್ನು ತೋರಿಸಿದ್ದಾರೆ. ಈ ಸಂದರ್ಭದೊಳಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಸದಸ್ಯರನ್ನು, ನಿರ್ದೇಶಕ ಮಂಡಳಿಯವರನ್ನು ನಾನಿಲ್ಲಿ ಸಂದರ್ಭ ಸ್ಮರಿಸಲೇಬೇಕು. ಎಷ್ಟು ಒಳ್ಳೆಯ ಜನ ಅವರು ಅಂತಂದರೆ, ನಮ್ಮನ್ನು ಅವರು ಯಾವ ಕಾಲಕ್ಕೂ ಉದ್ಯೋಗಿಗಳ ಹಾಗೆ ತಮ್ಮ ಕೈಯೊಳಗೆ ಏನೋ ದುಡಿಲಿಕ್ಕೆ ಬಂದವರು ಅಂತ ಅವ್ರು ಯಾವ ಕಾಲಕ್ಕೂ ನೋಡಲಿಲ್ಲ. ಅವರು ಅವರೆಲ್ಲ ಬೇರೆ ಬೇರೆ ವೃತ್ತಿಯೊಳಗಿದ್ದವರು, ಕೃಷಿಯನ್ನು ಮಾಡಿಕೊಂಡಿದ್ದವರು. ತಮ್ಮ ಹೊಲದೊಳಗೆ ಏನಾದರೂ ಸುಗ್ಗಿಗಳಿದ್ದರೆ, ತಮ್ಮ ಮನೆಯಲ್ಲಿ ಏನಾದರೂ ಕೌಟುಂಬಿಕ ಆಚರಣೆಗಳಿದ್ದರೆ ನಮ್ಮನ್ನೆಲ್ಲ ಆಮಂತ್ರಣ ಮಾಡಿ ತುಂಬ ಪ್ರೀತಿಯಿಂದ ನಮ್ಮನ್ನು ಅವ್ರು ಕಂಡಿದ್ದಾರೆ. ಅವರ ಪ್ರಭಾವ, ಅವರು ನಮ್ಮ ಈ ಇಡೀ ಬೆಳವಣಿಗೆ ಒಳಗೆ ಅವರ ಪಾಲು ದೊಡ್ಡದಿದೆ ಅನ್ನೋದನ್ನು ನಾನಿಲ್ಲೇ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾನು ಹೇಳಿದಂತೆ ಶಿಕ್ಷಕನಾಗಿ, ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ, ಶಿಕ್ಷಕನಾಗಿ, ಉಪನ್ಯಾಸಕನಾಗಿ 37 ವರ್ಷ ದೀರ್ಘ ಒಂದು ವೃತ್ತಿಯನ್ನು ಅಲ್ಲಿ ಮಾಡಿದೆ ಅಂಥೇಳಿ, ಕೊನೆಯ 1.5 ವರ್ಷ ನನಗೆ ಅಲ್ಲಿ ಪ್ರಾಚಾರ್ಯನಾಗಿ ಸೇವೆ ಸಲ್ಲಿಸುವಂಥ ಒಂದು ಅವಕಾಶ ಕೂಡ ಇತ್ತು. 1.5 ವರ್ಷ ಪ್ರಾಚಾರ್ಯನಾಗಿ, ಉಳಿದ ಅವಧಿ ಉಪನ್ಯಾಸಕನಾಗಿ ನಾನು ಸೇವೆ ಸಲ್ಲಿಸಿದೆ. ನನ್ನ ಸಹಪಾಠಿಗಳು ಕೂಡ, ಸಹೋದ್ಯೋಗಿಗಳು ಕೂಡ ತುಂಬ ಒಳ್ಳೆಯವರು. ಹಲವಾರು ಜನರಿದ್ದಾರೆ. ಅದರೊಳಗೆ ಒಬ್ಬರ ಹೆಸರನ್ನು ನಾನು ಇಲ್ಲಿ ಹೇಳಬೇಕು. ಯಾಕೆ ಅಂತಂದರೆ ಡಾಕ್ಟರ್ MM ಪಡಶೆಟ್ಟಿ ಅಂತೇಳಿ, ಅವರು ಜಾನಪದ ಕ್ಷೇತ್ರದಲ್ಲಿ ತುಂಬ ಕೃಷಿ ಮಾಡಿದವರು. ಅವರನ್ನೇ ಯಾಕೆ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಅಂತಂದರೆ, ನಾನು ಮುಂದೆ ಹಂಪಿ ವಿಶ್ವವಿದ್ಯಾಲಯಕ್ಕೆ PhD ಮಾಡೋ ಟೈಮ್ನೊಳಗೆ ಅವರು ನನಗೆ ಮಾರ್ಗದರ್ಶಕರಾದವರು. ಆಮೇಲೆ ನಾವು ಅಲ್ಲೇ ವೃತ್ತಿ ಜೀವನ ಮಾಡ್ತಾ ಇದ್ದಂತೆ ಒಂದು ಸಂಸ್ಥೆಯನ್ನು, ಪ್ರಕಾಶನ ಸಂಸ್ಥೆಯನ್ನು, ಸಾಹಿತ್ಯದ ಅಭಿರುಚಿ ಅಂತೂ ಬೆಳೆದಿತ್ತು ಅಷ್ಟೊತ್ತಿಗೆ. ನಾವು 3 ಜನ ಸ್ನೇಹಿತರು, ನಾನು, ಡಾಕ್ಟರ್ MM ಪಡಶೆಟ್ಟಿಯವರು ಮತ್ತು ಪ್ರೊಫೆಸರ್ ನಾಗೇಶ್ ರಾಂಪುರ್ ಅವರು, ನಾವು 3 ಜನ ಸೇರಿಕೊಂಡು ಒಂದು ಪ್ರಕಾಶನ ಸಂಸ್ಥೆ, ನೆಲೆ ಪ್ರಕಾಶನ ಅಂತ ಒಂದು ಸಂಸ್ಥೆಯನ್ನು ಹುಟ್ಟಾಕ್ಕೊಂಡ್ವಿ. ನಮ್ಮ ಪುಸ್ತಕ ಪ್ರಕಟಣೆ ಅಲ್ಲದೆ ನಾಡಿನ ಹಿರಿಯ, ಅದು ಗೋಕಾಕರಿದ್ದಿರ್ಬೋದು, ಕಣ್ವಿಯವರಿದ್ದಿರ್ಬೋದು, ಕಲಬುರ್ಗಿಯವರಿದ್ದಿರ್ಬೋದು, ಶಶಿಕಲಾ ವೀರಯ್ಯ ಸ್ವಾಮಿಯವರಿದ್ದಿರ್ಬೋದು, ಮಾಲತಿ ಪಟ್ಟಣ ಶೆಟ್ಟರ್ ಇರ್ಬೋದು, ಸುಶಲಾ ಕಮತಿಗೆಯವರು, ಹಿರಿಯ ಲೇಖಕರಲ್ಲದೆ ನಮ್ಮ ಭಾಗದ ಪ್ರತಿಭಾವಂತ ಯುವ ಪಡೆಯನ್ನು ಕೂಡ, ಅವರ ಕೃತಿಗಳನ್ನು ಕೂಡ ನಾವು ಪ್ರಕಟಿಸುವಂಥ ಕೆಲಸವನ್ನು ಮಾಡಿದ್ವಿ. ಅದು ಒಂದು ದೊಡ್ಡ ಪಡೆಯೇ ಇದೆ. ನಮ್ಮ ಗೀತಾ ಹರಿಹರ್, ಚಂದ್ರಶೇಖರ್ ಹರಿಹರ್, ದೇವು ಮಾಕೊಂಡ, ಶ್ರೀಶೈಲ್ ನಾಗರಾಳ್, ಮನು ಪತ್ತಾರ್, ದೊಡ್ಡ ಪಡೆ ಇದೆ. ಅವರೆಲ್ಲ ನಮ್ಮೊಂದಿಗೆ ಇವತ್ತಿನವರೆಗೂ ನಮ್ಮೊಂದಿಗೆ ಅವರು ಬೆಳೀತಾ ಇದ್ದಾರೆ. ನಾವು ಅವರೊಂದಿಗೆ ಬೆಳೀತಾ ಇದ್ದೇವೆ. ಇಷ್ಟು ನನ್ನ ಶೈಕ್ಷಣಿಕ ಅಂದರೆ ಕೇವಲ ಶೈಕ್ಷಣಿಕ ಆಗಲಿಲ್ಲ ಅದು. ಅದರ ಜೊತೆಗೆ ನಾನು ಒಬ್ಬ ಸಾಹಿತಿಯಾಗಿ ಪ್ರಕಾಶಕನ ಸಂಸ್ಥೆಯನ್ನು ಹುಟ್ಟಾಕಿಕೊಂಡದ್ದು ನೆನಪಾಯಿತು. ಆ ಕಾರಣದಿಂದ ಕೆಲವು ಮಾತುಗಳನ್ನು ಇಲ್ಲಿ ಸೇರಿಸಿದ್ದೇನೆ. ಖಂಡಿತ ಸರ್, ಇವೆಲ್ಲವೂ ನೆನಪುಗಳು ಬೇಕು. ಹಾಗೆಯೇ ನಮ್ಮ ಸಾಧನೆಯ ಹಾದಿಯಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸುವವರು ನಮ್ಮ ಜೀವನ ಸಂಗಾತಿಯಾಗಿರುವಂಥವ್ರು. ಸೊ ಹಾಗಾಗಿ ತಮ್ಮ ದಾಂಪತ್ಯ ಜೀವನ ಬಗ್ಗೆ ಸ್ವಲ್ಪ ತಿಳಿಸಿ ಸರ್ ವೀಕ್ಷಕರಿಗೆ. ಓಕೆ.
ಈಗಾಗಲೇ ಹೇಳಿದಂತೆ 1979ರಲ್ಲಿ ನಾನು ಉದ್ಯೋಗಕ್ಕೆ ಸೇರಿದೆ. ಅದಾದ 6 ವರ್ಷಗಳ ನಂತರ ಅಂದರೆ 1985ರಲ್ಲಿ ನಾನು ವೈವಾಹಿಕ ಜೀವನಕ್ಕೆ ಕಾಲಿಟ್ಟೆ. ನನ್ನ ಶ್ರೀಮತಿ ಸರೋಜಾ ಅವರು ಮೂಲತಃ ಗದಗ ಜಿಲ್ಲೆಯ ಅಡವಿ ಸೋಮಾಪುರ ಎನ್ನುವಂಥ ಒಂದು ಗ್ರಾಮದಿಂದ ಬಂದವರು. ಅವರ ಸೋದರ ಮಾವ ಅವರಿಗೆ ಶಿಕ್ಷಣವನ್ನು PUC ವರೆಗೆ ಶಿಕ್ಷಣವನ್ನು ಕೊಡಿಸಿದರು. ಅವರನ್ನು ನಾನು 1985 ಮೇ 22ರಂದು ನಾನು ಅವ್ರನ್ನ ವಿವಾಹವಾದೆ. ನಮ್ಮದು ತುಂಬ ಸುಖಿ ದಾಂಪತ್ಯ. ಯಾಕೆಂದರೆ ಅವ್ರ ತಂದೆ ತಾಯಿ ಸೋದರ ಮಾವ ಅಕ್ಕ ಅವರೆಲ್ಲರಿಂದ ಒಳ್ಳೆಯ ಸಂಸ್ಕಾರವನ್ನು ಪಡ್ಕೊಂಡು ಬಂದಿರತಕ್ಕಂಥ ಮಹಿಳೆ ಅವರು. ನಮ್ಮ ಕೌಟುಂಬಿಕ ಜೀವನ ಅಲ್ಲಿಯೇ ಸಿಂದಗಿಯಲ್ಲಿ ಪ್ರಾರಂಭ ಮಾಡಿ ಈಗ ಹೆಚ್ಚು ಕಡಿಮೆ 41 ವರ್ಷ ಗತಿಸಿದೆ. ನಮಗೆ 2 ಮಕ್ಕಳು. ಮೊದಲನೇದಾತ ಸಚಿನ್ ಅಂಥೇಳಿ, ಎರಡನೇದವಳು ಸುಮಾ. ಸಚಿನ್ ಈಗ BE ಮುಗಿಸ್ಕೊಂಡು ಆಸಾಮ್ದಲ್ಲಿ MTech ಮಾಡಿಕೊಂಡು ಇಲ್ಲಿಯೇ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ದಾನೆ, IT/BTಯಲ್ಲಿ. ಮಗಳು ಸುಮಾ ಅವಳು PUC ಮುಗಿಸ್ಕೊಂಡು MBBS ಮಾಡಿಕೊಂಡು ಡಾಕ್ಟರ್ ಪದವಿಯನ್ನು ಪಡ್ಕೊಂಡಿದ್ದೆ, ಡಾಕ್ಟರ್ ಆಗಿದ್ದಾಳೆ. ಅವಳನ್ನು ನಾವು ಬನಹಟ್ಟಿ ಪಕ್ಕದ ಊರಾದಂಥ ಗೋಲುಭಾವಿಗೆ ಅಲ್ಲೊಬ್ಬರು ಡಾಕ್ಟರೇಟ್ MD ಮಾಡಿರ್ತಕ್ಕಂಥ ಡಾಕ್ಟರ್ ಸಿಂಧೂರ್ ಕರಿಗಾರ್ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿದ್ವಿ. ಅವರಿಬ್ಬರು ಸುಖಿ ದಾಂಪತ್ಯವನ್ನು ಅಲ್ಲಿ ತೇರದಾಳದಲ್ಲಿ ನಡೆಸ್ತಾ ಇದ್ದಾರೆ. ನನ್ನ ಸೊಸೆ ಬೈಲಹೊಂಗಲದವರವರು. ಆಕೆಯೂ ಕೂಡ ಉದ್ಯೋಗಿಯಾಗಿದ್ದಾಳೆ, BE ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ಇಬ್ಬರು ವೃತ್ತಿಯಲ್ಲಿದ್ದಾರೆ. ನಮ್ಮಿಬ್ಬರ ಮಕ್ಕಳಿಗೆ ಒಂದೊಂದು ಮಗುವಾಗಿದೆ. ಮಗನಿಗೆ ಒಂದು ಗಂಡು ಮಗುವಾಗಿದೆ, ಮಗಳಿಗೆ ಒಂದು ಹೆಣ್ಣು ಮಗುವಾಗಿದೆ. ಅವರಿಬ್ಬರು ಮೊಮ್ಮಕ್ಕಳು ನನ್ನ ಮೇಲೆ ಇಷ್ಟು ದೊಡ್ಡ ಪ್ರಭಾವವನ್ನು ಬೀರಿದ್ದಾರೆ ಅಂತಂದರೆ ವ್ಯಕ್ತಿತ್ವದ ಮೇಲೆ ಮಾಡೋದಲ್ಲದೆ ಸಾಹಿತ್ಯದ ಮೇಲೂ ಪ್ರಭಾವ ಬೀರಿದ ಕಾರಣದಿಂದ ಅವರಿಬ್ಬರ ಕುರಿತು ನಾನು ಅವರ ಸಖ್ಯದೊಳಗೆ, ಅವರ ಒಡನಾಟದೊಳಗೆ ನಾನು ಅನುಭವಿಸಿದ್ದನ್ನು ಒಂದು ಬೇರು ಚಿಗುರು ಅನ್ನುವಂಥ ಒಂದು 51 ಕಿರುಪದ್ಯಗಳನ್ನು ಬರೆದೆ. ಅವುಗಳನ್ನು ನಾನೇ ಇಂಗ್ಲೀಷ್ಗೆ ರೂಟ್ಸ್ ಆ್ಯಂಡ್ ಶೂಟ್ಸ್ ಅಂತ ನಾನೇ ಅದನ್ನು ಅನುವಾದ ಕೂಡ ಮಾಡಿಕೊಟ್ಟೆ. ಮಕ್ಕಳ ಪದ್ಯ ಸರ್? ಮಕ್ಕಳ ಪದ್ಯಗಳಲ್ಲ, ಮಕ್ಕಳ ಪದ್ಯಗಳಂದರೆ ಅವು ಬೇರೆ ರೀತಿ ಇರ್ತವೆ. ಶಿಶು ಪದ್ಯಗಳು ಇರ್ತವೆ. ಆದರೆ ಇದು ಮಕ್ಕಳನ್ನು ಕುರಿತಾದಂಥ ಪದ್ಯಗಳು ಹೊರತಾಗಿ ಮಕ್ಕಳಿಗಾಗಿ ಬರೆದ ಪದ್ಯಗಳಲ್ಲಿ. ಮಕ್ಕಳ ಪದ್ಯಗಳಂದರೆ ಮಕ್ಕಳಿಗಾಗಿ ಬರೆದಂಥ ಪದ್ಯಗಳಿರ್ತವೆ ಹಿರಿಯರು. ಆದರೆ ಒಬ್ಬ ಹಿರಿಯ ವ್ಯಕ್ತಿ ಮಕ್ಕಳ ಒಂದು ಒಡನಾಟದೊಳಗೆ ಬಂದಾಗ ಅವನ ಮೇಲೆ ಆಗ್ತಕ್ಕಂಥ, ಅವ್ರು ನಮ್ಮ ಮೇಲೆ ಮಾಡುವಂಥ ಪ್ರಭಾವ, ನಮ್ಮ ವ್ಯಕ್ತಿತ್ವದ ಮೇಲೆ ಮಾಡ್ತಕ್ಕಂಥ ಒಂದು ರೀತಿಯ ಸಂವೇದನೆಯ ಬದುಕದಲ್ಲ, ಅದು ಆ ಕೃತಿಯೊಳಗೆ ಬೇರು ಚಿಗುರು ಅನ್ನೋದ್ರೊಳಗದ. ಅದಕ್ಕೆ ನಾವು ಅದಕ್ಕೇನು ಕರೆದಿಲ್ಲ ಅಂತಂದರೆ ಶಿಶು ಪದ್ಯಗಳಂತ ಕರೆದಿಲ್ಲ, ಸಖ್ಯದ ಗೀತೆಗಳು ಅಂತ ಕರೆದಿದ್ದೇನೆ ನಾನು. ಅಂದರೆ ಅವರ ಒಡನಾಟದೊಳಗೆ ಹುಟ್ಟಿದಂತಹ ಸಖ್ಯದ ಗೀತೆಗಳು ಹೊರತಾಗಿ ಮಕ್ಕಳ ಸಾಹಿತ್ಯ ಪ್ರಕಾರಕ್ಕೆ ಸೇರಿದ್ದಲ್ಲದು. ಅದನ್ನಿಲ್ಲೇ ಅವನ ಮೊದಲೇ ಹುಟ್ಟುಹಬ್ಬದ ನೆಪ ಇಟ್ಕೊಂಡು ಇಲ್ಲೇ ಬೆಂಗಳೂರಲ್ಲಿ ನಮ್ಮ ಅಪಾರ್ಟ್ಮೆಂಟ್ನಲ್ಲಿ ನಾವು ಅದನ್ನು ಪುಸ್ತಕ ಬಿಡುಗಡೆಯನ್ನು ಕೂಡ ಮಾಡಿದ್ವಿ. ಹಂಪನ ಅವ್ರನ್ನ ಬಿಡುಗಡೆಗೆ ಕರೆಸಿದ್ವಿ. ಲಲಿತಾಂಬ ಅನ್ನೋರು ಕೃತಿಯ ಕುರಿತು ಪರಿಚಯ ಮಾಡಲಿಕ್ಕೆ ಬಂದಿದ್ದರು. ಸರಿ, ತಾವು ಮಕ್ಕಳ ಬಗ್ಗೆ ಸಾಹಿತ್ಯ ಅನ್ನುವಾಗ ನೆನಪಾಗುತ್ತೆ. ಸೊ ತಮ್ಮ ಸಾಹಿತ್ಯದ ಪಯಣ, ಒಂದು ಯಾನ ಯಾವ ರೀತಿಯಾಗಿ ಶುರುವಾಯಿತು ಸರ್? ಈಗಾಗಲೇ ಸಾಹಿತ್ಯದ ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ನನ್ನ ಸಾಹಿತ್ಯ ಯಾನದ ಕುರಿತು ಹೇಳಬೇಕಾದ್ರೆ ಈಗಾಗಲೇ ನಾನು PUC ಒಳಗಿದ್ದಾಗ ಯೋಗಪ್ಪನವ್ರ ಗುರುಗಳನ್ನು ನೆನಪಿಸ್ಕೊಂಡೆಲ್ಲ. ಅವರು ನನ್ನ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅಂತಂದರೆ, ಅವರು ನಮ್ಮ ಕ್ಲಾಸ್ನೊಳಗೆ PUC ಕ್ಲಾಸ್ನೊಳಗೆ ಇಂಗ್ಲೀಷ್ ಮೇಸ್ಟ್ರವರು ಹೇಳುವಾಗ TS ಎಲಿಯಟ್ಟನ ಒಂದು ಕವಿತೆಯನ್ನು ಹೇಳಿದ್ರು. ಅವರು ಹೇಗೆ ಸೂರ್ಯಾಸ್ತ ಆಗೋದ್ರ ಕುರಿತು ಆತ ಬರೆದಂಥ ಒಂದು 4 ಲೈನನ್ನು ಹೇಳಿ ಭಾಳ ವಿವರಿಸಿದರು. ಅದರದ್ದು ಪ್ರಭಾವ ನನ್ನ ಮೇಲಿತ್ತು. ಅಂದರೆ ನಾವು ಯೂಶ್ವಲಿ ಸೂರ್ಯಾಸ್ತ ಅಂತಂದ್ಕೂಡಲೇ ಕುಂಕುಮದ ಹಾಗೆ ಕಂಡ ಹೇಳ್ತೀವಿ. ಅಂಥವು ಈಗಾಗಲೇ ಬಳಕೆಯೊಳಗಿದ್ದು ಅವೇನು ಸವಕಳಿಯಾಗಿ ಹೋಗಿರ್ತಕ್ಕಂಥ ಪ್ರತಿಮೆಗಳು. ಆತ ಎಲಿಯಟ್ ಏನು ಮಾಡ್ತಾನಂತಂದ್ರೆ, ಸೂರ್ಯ ಹೆಂಗೆ ಕಂಡ ಅಂತಂದರೆ ದವಾಖಾನೆಯೊಳಗೆ ಟೇಬಲ್ ಮೇಲೆ ಮಲಗಿರ್ತಕ್ಕಂಥ ಒಬ್ಬ ಪೇಷಂಟನ್ನು ಹಾಗೆ ಕಂಡ ಅಂತ TS ಎಲಿಯಟ್ ಹೇಳಿದ್ದನ್ನು ಅವ್ರು ನನಗೆ ಪಾಠ ಮಾಡಿದ್ರು. ಅವರು ಆ ಪ್ರಭಾವ ಇತ್ತು. ನಾನು ಒಂದು ದಿವಸ ನಮ್ಮ ಬಾಡಿಗೆ ಮನೆಯ ನಮ್ಮ ಶಿಕ್ಷಕರೊಂದಿಗೆ ಇದ್ನೆಲ್ಲ, ಮೇಳಿಗೆ ಮೇಲೆ ಕೂತಾಗ ಸೂರ್ಯನನ್ನು ನೋಡ್ತಾ ಇದ್ದಂತೆ ಒಂದು ಪದ್ಯ, ಒಂದು 4 ಲೈನ್ ಹುಟ್ಕೊಂಡು, ಅದು ನನ್ನ ಮೊದಲನೇ ಕವಿತೆ. ಅದು 4 ಸಾಲಿನ ಪದ್ಯ ಅಷ್ಟೇ. ಅದು
ನಿನಗಾರು ಗುಂಡು ಹೊಡೆದರು ಕೆಂಪಗನ. ಬೇರೆ ಪ್ರತಿಮೆಗಳು ಬೇಕಲ್ಲ, ಅಂದರೆ ಕಾವ್ಯ ವಿಷಯ ಅದೇ ಇರ್ತೈತಿ, ಹೇಳುವ ಕ್ರಮದೊಳಗೆ ಏನು ಮಾಡ್ಬೇಕಾಗತ್ತಂದ್ರೆ ಸಂವೇದನೆ ರೂಪಕಗಳನ್ನು ಬೇರೆ ಬಳಸಬೇಕಾಗತ್ತೆ. ನಿನಗಾರು ಗುಂಡು ಹೊಡೆದರು ಸೂರ್ಯ ಇನಿತೇಕೆ ರಕ್ತ ನಿನ್ನ ಮೈಯಲ್ಲಿ ಅಂತ ಒಂದು ಹೊಸ, ಅಂದರೆ ರಕ್ತಸಿಕ್ತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಕಂಡ ಹಾಗೆ ನನಗೆ ಸೂರ್ಯ ಕಂಡ. ಆಮೇಲೆ ಅದರ ಮುಂದುವರೆದು ಇನ್ನೊಂದು 2 ಲೈನ್ ಏನಂತಂದರೆ, ಆವಳ ಸ್ಪರ್ಶವಾಯಿತು ನಿನಗೆ ಹೀಗೇಕೆ ರಂಗೇರಿದೆ ಅಂತಿರುವೆ. ಗುಂಡು ಹೊಡಿಸ್ಕೊಂಡಂಗೆ ಕಂಡನೊಮ್ಮೆ, ಇನ್ನೊಂದು ಸಾರಿ ಯಾವುದೋ ಒಬ್ಬ ಯುವಕನನ್ನು ಯುವತಿಯ ಸ್ಪರ್ಶ ಆದಾಗ ಇಡೀ ಮುಖ ಎಲ್ಲ ಕೆಂಪಾಗ್ಯದ, ಹಂಗೆ ನೀ ಕಂಡಿ ಅಂತ. ಅಂದರು 2 ತದ್ವಿರುದ್ಧವಾದಂಥ ಉಪಮೇಯ ರೂಪಕಗಳನ್ನು ಒಂದೇ ಸಾರಿಗೆ ನೆನಪಾದು. ಒಂದು ಸೂರ್ಯ ಹೀಗೂ ಕಾಣಿಸ್ತಾನೆ, ಒಮ್ಮೆ ಹೀಗೂ ಕಾಣಿಸ್ತಾನೆ. ಇದು ನನ್ನ ಮೊಟ್ಟ ಮೊದಲ 4 ಸಾಲಿನ ಪದ್ಯ. ಅದರ ನಂತರ ನಿಧಾನವಾಗಿ ಬರಿತಾ ಹೋಗಿ ಚಂಪಾ ಅವ್ರನ್ನ ಈಗಾಗಲೇ ನೆನಪಿಸ್ಕೊಂಡೆ. ಧಾರವಾಡದಲ್ಲಿದ್ದಾಗ ಅಲ್ಲಿ ನಮ್ಮೂರು ಅಂತ ಒಂದು ಕವಿತಾ ಓದಿದ್ದೆ. ಅಲ್ಲಿ ನಮ್ಮೂರ ಗೌಡನ ಹೆಂಡತಿ ಹೊತ್ತ ಮುಳುಗಿದ ಮೇಲೆ ಹಿತ್ತಲ ಬಾಗಿಲಕ್ಕೆ ಬಂದು ಮಾದರ ದುರ್ಗನ ಕೂಡ ಹಾದರ ಮಾಡಿದರೆ ಗುದುಮುರಿಗೆ ಹಾಕಿದರೆ ಹಾದರವೆನಿಸುವುದಿಲ್ಲ ಅಂತ. ಆಗಿನ ಟೈಮ್ ಬಂಡಾಯದ ದೊಡ್ಡ ಅದು ಚಂಪಾ ಗುರುಗಳಿಗೆ ಇದು ಭಾಳ ಮೆಚ್ಚುಗೆ ಆಗಿಬಿಡ್ತು. ಅವರು ಆ ಕವಿತೆಯನ್ನು ಇಸ್ಕೊಂಡು ತಮ್ಮ ಸಂಕ್ರಮಣದಲ್ಲಿ ಪ್ರಕಟ ಮಾಡಿದರು. ಹೀಗೆ ಒಟ್ಟು ನಾನು ಈವರೆಗೆ 6 ಕವನ ಸಂಕಲನಗಳನ್ನು ತಂದಿದ್ದೇನೆ. ಅದು 2 ಸೆಲೆ 1 ನೆಲೆ ಅಂತ ಹಿಡಿದು ಓಡುವ ಪಾದ ಮತ್ತು ಕಾಡುವ ಸರಪಳಿ ಅಂಥೇಳಿ, ಓಡುವ ಪಾದ ಮತ್ತು ಕಾಡುವ ಸರಪಳಿ ಎನ್ನುವಂಥ ಈ ತನಕದ ಕವಿತೆಗಳು. ಅಂದರೆ ನಾನು ಇಲ್ಲಿವರೆಗೆ 1900 ನಾನೇನು PUC ಒಳಗಿದ್ದಾಗಿನಿಂದ ಹಿಡಿದು ಇವತ್ತಿನವರೆಗೂ ಬರೆದಂಥ, ಇತ್ತೀಚಿನವರೆಗೂ ಬರೆದಂಥ ಪದ್ಯಗಳನ್ನು ಸೇರಿಸಿ ಒಂದು ಈ ತನಕದ ಕವಿತೆಗಳಂತೂ ಒಂದು ಶೀರ್ಷಿಕೆ, ಆ ಅಡಿಯೊಳಗೆ ಓಡುವ ಪಾದ ಕಾಡುವ ಸರಪಳಿ ಅಂತ ಹೆಸರಿಟ್ಕೊಂಡು. ಯಾಕೆ ಈ ಟೈಟ್ಲ್ ಅಂದರೆ, ಕವಿಯಾದವನಿಗೆ ಏನೋ ಹೇಳಬೇಕಂತ ಮಾಡ್ತಾನೆ, ಏನೋ ಇನ್ನೂ ಹೇಳಬೇಕಂತ ಮಾಡ್ತಾನೆ. ಆದರೆ ನಮ್ಮ ಸುತ್ತಲಿನ ಪರಿಸರ ನಮ್ಮ ಕಾಲುಗಳಿಗೆ, ಆ ಓಡುವ ಪಾದಗಳಿಗೆ ಬೇರೆ ಬೇರೆ ರೀತಿಯ ಸರಪಳಿಯನ್ನು ಹಾಕಿ ಜಗ್ಗುವ ಕೆಲಸ ನಡೆದಿರ್ತೈತಿ. ಇದು ಹೀಗೆ ಜಗ್ತಿರ್ತದೆ. ಕವಿ ಇದ್ದ ಅವುಗಳನ್ನು ಮೀರಿ ಮುಂದಕ್ಕೆ ಹೋಗ್ಬೇಕು. ಆ ಹಿನ್ನೆಲೆಯೊಳಗೆ ಇಂಥದ್ದೊಂದು ಶೀರ್ಷಿಕೆಯನ್ನು ಇಟ್ಕೊಂಡು ಒಟ್ಟು ನನ್ನ ಪದ್ಯಗಳ ಒಂದು ಇದು ಏನಂತಂದರೆ, ಒಂದು ಸಮಾಜದಿಂದ ಬರುವಂಥ ಒತ್ತಡಗಳು, ಪ್ರೇರಣೆಗಳಿದ್ದ ಹಾಗೆ, ಪ್ರಕಟಣೆ ಆಗದ ಹಾಗೆ, ಪ್ರಕಟಿಸದ ಹಾಗೆ, ಹೇಳದ ಹಾಗೆ ಒತ್ತಡಗಳಿರ್ತವೆ. ಆ ಒತ್ತಡಗಳನ್ನು ಗಮನದೊಳಗೆ ಇಟ್ಕೊಂಡು ಬೆಳೀತಾ ಬಂದಿದ್ದೇನೆ ಅಂತ ಒಂದು ಶೀರ್ಷಿಕೆ 6 ಕವನ ಸಂಕಲನಗಳು ಬಂದಿವೆ ಈವರೆಗೆ. ಇಂಡಿಯಾದಲ್ಲಿ ಅಂತ ಬಂತು, ನೆನಪುಗಳು ಸಾಯುವುದಿಲ್ಲ ಅಂತ ಒಂದು ಬಂತು, ಆಮೇಲೆ ಸೂರ್ಯನಿಗೆ ಸಾವು ನೋಡಲು ಬೇಸರವಿಲ್ಲ ಅಂತ ಒಂದು, ಅದಾದ ನಂತರ ಬೇರು ಚಿಗುರು, ನಂತರ ಕೊನೆಗೆ ಈ ಓಡುವ ಪಾದ ಕಾಡುವ ಸರಪಳಿ.